ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ. ನಮಸ್ತೆ, ಎಲ್ರಿಗೂ ನಮಸ್ತೆ. ಜನಸೇವಕಿ ಯೋಗೇಶ್ ಅವರು ಇಲ್ಲಿ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ಅದನ್ನ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಇಂಥವ್ರನ್ನೆಲ್ಲ ಅವ್ರು ನೋಡ್ಕೊತಾ ಇರೋದು ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ನಾವು ಇವತ್ತು ನಮ್ಮ ಯಜಮಾನರು ಸತ್ತಿದ್ದ ದಿನ, ಹುಟ್ಟಿದ ದಿನ, ನಮಗೂ ಯಾರೋ ಈ ಥರನೇ ಹೇಳಿದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ. ಇವ್ರನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಇಂಥವ್ರು ನೋಡ್ಕೊಳ್ಳೋರು ಯಾರೂ ನೋಡ್ಕೊಳ್ಳಲ್ಲ, ಅಂಥವ್ರು ಇವ್ರು ನೋಡ್ಕೊತಾ ಇದ್ದಾರೆ. ಯೋಗೇಶ್ ಅವರು ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ತಾರೆ. ಬೆಂಗಳೂರಲ್ಲಿ ಇರುವಂಥ ಸ್ವರ್ಣ ಫೌಂಡೇಶನ್ ಕಡೆಯಿಂದ ರಾಘಪ್ರಸಾದ್ ಮುಖಾಂತರ ನಾವು ಬಂದಿರುವಂಥದ್ದು. ಇಲ್ಲಿ ಬರೋದಕ್ಕೆ ಮೂಲ ಉದ್ದೇಶ ಏನಂದರೆ, ಜನಸ್ನೇಹಿ ಒಂದು ಅನಾಥಾಶ್ರಮ ಏನಿದೆ, ಇದರಲ್ಲಿ ಯಾರು ಮಾಡದಿದ್ದರ ಕೆಲಸನೂ ಮಾಡ್ತಾ ಇದ್ದಾರೆ. ಏನಂದರೆ, ಯಾರು ಇಲ್ಲಿ ಎಲ್ಲರಿಗೂ ನಾವು ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಎಲ್ಲರೂ ಇರ್ತಾರೆ. ಬಟ್ ಇಲ್ದಿರೋರಿಗೆ ನಾವು ಇದೀವಿ ಅಂತ ತೋರಿಸೋದಕ್ಕೆ ಒಂದು ಜಾಗ ಇದ್ದು, ಅದಕ್ಕೋಸ್ಕರ ನಾವು ನಮ್ಮ ಕೈಲಾಗ ಸಹಾಯ ಏನಾಗುತ್ತೆ ನಮ್ಮ ಸಾಹೇಬರು ಮುಂದೆ ನಿಂತು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಅದೇ ರೀತಿ ಅವ್ರ ಕೈಲಾಗಿದ್ದನ್ನು ತಲುಪಿಸಿದ್ದಾರೆ. ಇನ್ನು ಮುಂದೆ ಇದು ಹೆಚ್ಚೆಚ್ಚಾಗಿ ಬೆಳೀಲಿ, ಆಶ್ರಮನೂ ಕೂಡ ವೃದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ನಾವು ನಮ್ಮ ಕೈಲಾಗ ಸಹಾಯನ ನಾವು ಮಾಡಿದ್ದೀವಿ.